ಹೆಣ್ಮಕ್ಳ ಫೇವ್ರೇಟ್ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಇದು ಕೂಡ ಇತ್ತೀಚೆಗೆ ಕೆಲವ್ರಿಗೆ ಬೇಜಾರಾಗ್ಬೋದು. ಬಟ್ ಏನಾಗ್ಬಿಟ್ಟಿದೆ ಅಂದರೆ, ದೇವರಿಗೆ ಎಷ್ಟು ಹೆಚ್ಚು ಅಲಂಕಾರ ಮಾಡ್ತೀವಿ, ಹೆಚ್ಚು ಒಡವೆ ಹಾಕ್ತೀವಿ, ಹೆಚ್ಚು ದುಡ್ಡಿಡ್ತೀವಿ, ಅಷ್ಟು ಹಬ್ಬ ಚೆನ್ನಾಗಿದೆ, ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದೆ. ಬಟ್ ನಿಜವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಮಹತ್ವ ಏನು, ಹೆಂಗೆ ಮಾಡಬೇಕು, ಹೆಣ್ಮಕ್ಳು ಎಸ್ಪೆಷಲಿ ಹೇಗೆ ತಯಾರಾಗಬೇಕು ಈ ವ್ರತ ಮಾಡಲಿಕ್ಕೆ ಅಂತ? ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಬಹಳ ವಿಶೇಷವಾದ ಹಬ್ಬ, ಜಗನ್ಮಾತೆಯ ಹಬ್ಬ ಇದು. ಈ ಹಬ್ಬವನ್ನ ಆಚರಣೆಯನ್ನು ಹೇಳಿದ್ದು ಕೂಡ ಪಾರ್ವತಿ ಪರಮೇಶ್ವರನನ್ನು ಪ್ರಶ್ನೆ ಕೇಳಿದಾಗ ಕೈಲಾಸದಲ್ಲಿ ಎಲ್ಲ ಋಷಿಮುನಿಗಳ ಸಮ್ಮುಖದಲ್ಲಿ, ಅಗಸ್ತ್ಯ ಮಹರ್ಷಿಗಳು, ಗೌತಮ ಮಹರ್ಷಿಗಳು ಎಲ್ಲರೂ ಇರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಪಾರ್ವತಿ ಕೇಳ್ತಾಳೆ, ಸ್ತ್ರೀಯರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು, ಅವರ ಎಲ್ಲ ರೀತಿಯ ಯಶಸ್ಸು, ಸೌಭಾಗ್ಯ ಪ್ರತಿಯೊಂದು ಕೂಡ ಸಿಗ್ತಕ್ಕಂತಹ ಒಂದು ವಿಶೇಷವಾದ ವ್ರತ ಯಾವುದಾದ್ರೂ ಹೇಳು ಅಂದಾಗ ಪರಮೇಶ್ವರನೇ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದು ಈ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಇದಕ್ಕೆ ತುಂಬ ಅರ್ಥ ಇದೆ. ಮಹಾಲಕ್ಷ್ಮಿ ಅಂತಂದ್ರೇ ಸದಾ ನೋಡುತ್ತಿರುವವಳು ಅಂತ ಒಂದು ಅರ್ಥವನ್ನು ಕೊಡ್ತಕ್ಕಂಥದ್ದು. ಇದು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರ ಅಥವಾ ಪೌರ್ಣಮಿಗೆ ಹತ್ತಿರದಲ್ಲಿ ಇರತಕ್ಕಂತಹ ಒಂದು ಶುಕ್ರವಾರದಲ್ಲಿ ಬರ್ತಕ್ಕಂಥದ್ದು. ಅಂದರೆ ಯಾವ ಪೌರ್ಣಮಿಯ ದಿವಸ ಶ್ರವಣ ನಕ್ಷತ್ರ ಬರುತ್ತೆ ಆ ಮಾಸವನ್ನು ಶ್ರಾವಣ ಮಾಸ ದಿವಸ ಶ್ರವಣ ನಕ್ಷತ್ರ ಬರುತ್ತೆ ಆ ಮಾಸವನ್ನು ಶ್ರಾವಣ ಮಾಸ ಅಂತ ಹೇಳಿ ಕರಿತೀವಿ. ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿಗೆ ಬಹಳಷ್ಟು ವಿಶೇಷತೆಗಳಿದೆ. ಇದರಲ್ಲಿ ನಾವು ಈ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದಕ್ಕೆ ಮಹಾಲಕ್ಷ್ಮಿ ಬಂದದ್ದಾದರೂ ಎಲ್ಲಿಂದ? ಸಮುದ್ರ ಮಥನದ ಕಾಲದಲ್ಲಿ ಬಂದಂಥದ್ದು. ಈ ಸಮುದ್ರ ಮಥನ ನಡೆಯೋದಕ್ಕೆ ದೈವಾಸುರರ ಇಬ್ಬರ ಒಂದು ಸಹಕಾರದ ಅಗತ್ಯತೆ ಇರುತ್ತೆ. ಆವಾಗ ಮೇರುದಂಡವೇ ಒಂದು ರೀತಿಯ ಸಮುದ್ರ ಮಥನಕ್ಕೆ ಸಾಧನವಾಗಿರ್ತಕ್ಕಂತಹ ಕಡಗೋಲಾಗತ್ತೆ. ಕುಂಡಲಿನಿಯೇ ಹಗ್ಗವಾಗಿ ಸಹಕರಿಸಿದಂತಹ ಆದಿಶೇಷನಾಗಿರ್ತಾನೆ. ಇದೆರಡರೂ ಸೇರಿ ಒಂದು ರೀತಿಯ ನಡೆದಂತಹ ಮಥನದಲ್ಲಿ ಬಂದಂಥದ್ದು ಸಿದ್ಧಿಗಳು ಬೇಕಾದಷ್ಟು. ಅದರಲ್ಲಿ ಕಲ್ಪವೃಕ್ಷ, ಕಾಮಧೇನು, ಐರಾವತ ಎಲ್ಲವೂ ಬರುತ್ತೆ. ತದನಂತರದಲ್ಲಿ ಚಂದ್ರನ ದರ್ಶನವಾಗತ್ತೆ. ತದನಂತರದಲ್ಲಿ ಮಹಾಲಕ್ಷ್ಮಿ ಸಮುದ್ರದಿಂದ ಉದ್ಭವವಾಗ್ತಾಳೆ. ಈ ಸಮುದ್ರದಿಂದ ಉದ್ಭವವಾಗಿದ್ದರಿಂದನೇ ಇವಳನ್ನು ಸಮುದ್ರನ ಮಗಳು ಅಂತ ಹೇಳಿ ಕೂಡ ಕರೆಯುವಂಥದ್ದು. ಮತ್ತು ನಮ್ಮ ಒಂದು ಶರೀರದಲ್ಲಿರ್ತಕ್ಕಂತಹ ಈ ಒಂದು ಬೆನ್ನುಹುರಿಯನ್ನು ಏನಂತ ಕರಿತೀವಿ, ಅದರ ತುದಿಯಲ್ಲಿರ್ತಕ್ಕಂತಹ ಮೇರು ಮೂಲಾಧಾರ ಚಕ್ರ, ಷಟ್ಚಕ್ರಗಳಿಂದ ಅರಳಿರ್ತಕ್ಕಂತಹ ಈ ಚಕ್ರದಲ್ಲಿ ಸ್ಥಿತಳಾಗಿರ್ತಕ್ಕಂಥವಳು ಕೂಡ ಮಹಾಲಕ್ಷ್ಮಿ ಎನ್ನುವಂಥದ್ದು ಇದೆ. ಹಾಗೆಯೇ ಷಟ್ ಕಮಲಗಳಲ್ಲಿ ಅರಳಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಅನ್ನುವಂಥದ್ದಿದೆ. ಅಂದರೆ ಕಮಲದ ಮೇಲೆಯೇ ನಾವು ಮಹಾಲಕ್ಷ್ಮಿಯನ್ನು ನೋಡ್ತೀವಿ. ಹಾಗಾಗಿ ಪದ್ಮಜ ಅಂತ ಹೇಳಿ ಕರೆಯುವಂಥದ್ದು. ಈ ಮಹಾಲಕ್ಷ್ಮಿ ಪೂಜೆಗೆ ಮಾಡುವುದಾದರೂ ಏನು, ಕಳಶವನ್ನು ಇಡ್ತೀವಿ. ಕಳಶದಲ್ಲಿ ಶ್ರೇಯಸ್ಸು, ಸಂಪತ್ತು ತುಂಬಿರ್ತಕ್ಕಂತಹ ಪವಿತ್ರ ಜಲದಿಂದ ನಾವು ಕಳಶವನ್ನು ಇಡ್ತೀವಿ. ಆ ಕಳಶಕ್ಕೆ ನಾವು ಕೆಳಗಡೆ ಅಕ್ಕಿಯನ್ನು ಹಾಕ್ತೀವಿ. ಅಂದರೆ ಸೌಭಾಗ್ಯದ ಕಣಕಣವೂ ಸೌಭಾಗ್ಯ ತುಂಬಿ ಬರಲಿ ಅಂತ ಹೇಳಿ ಅಕ್ಕಿಯನ್ನು ಅದರ ದ್ಯೋತಕವಾಗಿ ಇಟ್ಟು ಅದರ ಮೇಲೆ ಕಳಶವನ್ನು ಇಟ್ಟು ಅದಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ಇವೆಲ್ಲವೂ ತುಂಬ ಅರ್ಥದಿಂದ ಕೂಡಿರ್ತಕ್ಕಂಥದ್ದು. ಈ ರೀತಿ ಇಟ್ಟು ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ಈ ತಿಂಗಳು ಅಂದರೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ ದಿವಸದಿಂದ ಮುಂದಿನ 12 ತಿಂಗಳುಗಳಲ್ಲಿ ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಅಂತ ಹೇಳಿ 12 ಗಂಟು ಹಾಕಿ 9 ಎಳೆಯ ದಾರವನ್ನು 12 ಗಂಟುಗಳಿಂದ ಇಟ್ಟು ಅದಕ್ಕೊಂದು ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಅಲ್ಲಿಯೂ ಆವಾಹನೆ ಮಾಡಿ ಕೈಗೆ ಕಟ್ಟಿಕೊಳ್ತಕ್ಕಂಥದ್ದು ಎಷ್ಟೊಂದು ಅರ್ಥವನ್ನು ಹೊಂದಿರುವಂಥದ್ದು. ಇಲ್ಲಿ ತಾಯಿ ನೀವು ಏನು ಅಲಂಕಾರ ಮಾಡಿದ್ರಿ, ಏನಿಟ್ರಿ, ಎಷ್ಟೆಷ್ಟು ಇಟ್ರಿ, ಎಷ್ಟು ಇದನ್ನು ಯಾವುದನ್ನು ನೋಡಲ್ಲ, ಸ್ವಚ್ಛತೆಯನ್ನು ನೋಡ್ತಾಳೆ. ಲಕ್ಷ್ಮಿ ಎಲ್ಲಿರ್ತಾಳೆ ಅಂದರೆ ಎಲ್ಲಿ ಶುಭ್ರವಾಗಿರುತ್ತೆ. ಹಾಗಾಗಿ ಬಿಳಿ ಪುಷ್ಪ ತುಂಬ ಆಕೆಗೆ ತುಂಬ ಪ್ರಿಯವಾದದ್ದು. ಬಿಳಿಯ ಬಣ್ಣದ ಹೂವುಗಳಿಂದ ಆಕೆಗೆಯನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು, ಕೆಂಡ ಸಂಪಿಗೆಯಿಂದ ಪೂಜೆ ಮಾಡ್ತಕ್ಕಂಥದ್ದು, ಮತ್ತು ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡುವಂಥದ್ದು. ನಾವು ಸುಮಾರು ಪರಿಹಾರಗಳನ್ನು ಹೇಳುವಾಗ ಕೂಡ ಹೇಳ್ತಾ ಇರ್ತೀವಿ. ಆರ್ಥಿಕ ಸಮಸ್ಯೆಗಳು ಅಂದಾಗ ಪರಿಮಳ ಭರಿತವಾದಂತಹ ಬಿಳಿಯ ಬಣ್ಣದ ಹೂವುಗಳಿಂದ ಲಕ್ಷ್ಮಿಯನ್ನು ಒಂದು ರೀತಿ ಆರಾಧನೆಯನ್ನು ಮಾಡಿ ಅನ್ನುವ ಮಾತನ್ನು ಹೇಳ್ತಾ ಇರ್ತೀವಿ. ಹಾಗಾಗಿ ಈ ರೀತಿ ಪೂಜೆಗಳನ್ನು ಮಾಡೋದರಿಂದ ಏನಾಗತ್ತೆ,
ನಮ್ಮಲ್ಲಿ ಒಂದಷ್ಟು ಭಕ್ತಿ ಶ್ರದ್ಧೆ ಇವೆಲ್ಲವೂ ಜಾಗೃತವಾಗತ್ತೆ. ಮತ್ತು ತಾಯಿಯನ್ನು ಆರಾಧನೆ ಮಾಡೋಕ್ಕೆ ಯಾವುದೇ ಅಲಂಕಾರ ಬೇಕಾಗಿಲ್ಲ. ಸ್ವಲ್ಪವೇ ಹೂವಿದ್ದರೂ ಸಾಕು, ಸ್ವಲ್ಪವೇ ಚಿಕ್ಕದಾಗಿಯೇ ಮಾಡಿದರೂ ಸಾಕು. ಆದರೆ ಚೊಕ್ಕಟವಾಗಿರಬೇಕು, ಸ್ವಚ್ಛತೆ ಇರಬೇಕು, ಮತ್ತು ಮನಸ್ಸು ಶುಭ್ರವಾಗಿರಬೇಕು. ಕೇವಲ ಜಾಗದ ಶುದ್ಧತೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಮತ್ತು ಶ್ರದ್ಧೆ ಇರಬೇಕು. ಹೀಗಿದ್ದು ಪೂಜೆ ಮಾಡಿದಾಗ ತಾಯಿ ಸುಲಭವಾಗಿ ಒಲಿತಾಳೆ. ಈ ರೀತಿ ಆಚರಣೆಗಳನ್ನು ಮಾಡಬೇಕು, ದಾರವನ್ನು ಕಟ್ಟಿಕೊಳ್ಳಬೇಕು. ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನನ್ನಾದರೂ ಮಾಡಿ ನಾವೊಬ್ಬರೇ ಮಾಡ್ಕೊಂಡು ನಾವು ತಿನ್ನುವಂತಹ ಪದ್ಧತಿ ನಮ್ಮಲ್ಲಿಲ್ಲ. 10 ಜನಕ್ಕೆ ಹಂಚಿ ತಿನ್ನುವಂತಹ ಪದ್ಧತಿ ಈ ಸಂಸ್ಕೃತಿಯಲ್ಲಿ ಮಾತ್ರ ಇರೋದು. ಇನ್ಯಾವುದೇ ದೇಶಕ್ಕೆ ಹೋಗಿ ಬಂದವ್ರನ್ನೆಲ್ಲ ಬನ್ನಿ ನಾವೇನೋ ಮಾಡಿ ಕೊಡ್ತೀನಿ ಅಂತ ಯಾರೂ ಕರೆಯೋದಿಲ್ಲ. ಮನೆಗೆ ಬಂದವ್ರನ್ನೂ ಕೂಡ ಯಾರಿಗೂ ಕೊಟ್ಟೆ ಕಳಿಸ್ಬೇಕು ಅನ್ನುವಂತಹ ಸಂಪ್ರದಾಯ ಎಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಇರತಕ್ಕಂಥ ಸಂಸ್ಕೃತಿ. ಹಾಗಾಗಿ ಯಾವುದೇ ಹಬ್ಬ ಆಚರಣೆ ಮಾಡಲಿ ನಾವು ಅಕ್ಕಪಕ್ಕ ಇರತಕ್ಕಂಥ ಮುತ್ತೈದೆಯನ್ನು ಕರಿತೀವಿ, ಮಂಗಳ ದ್ರವ್ಯಗಳನ್ನು ಕೊಡ್ತೀವಿ. ಅರಿಶಿನ, ಕುಂಕುಮ, ಬಳೆ, ಹೂವು ಮತ್ತು ರವಿಕೆ ಬಟ್ಟೆ ಅಥವಾ ಏನು ಅವರವರ ಯೋಗ್ಯತಾನುಸಾರ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನು ಕಾನೂನು ಎಲ್ಲೂ ಬರೆದಿಲ್ಲ. ಶ್ರದ್ಧೆಯಿಂದ ಯಾರನ್ನಾದರೂ ಕರೆದು ನಾವೇನು ಮಾಡಿರ್ತೀವಿ ಅದನ್ನು ಕೊಂಚವಾದರೂ ಅವರಿಗೆ ಕೊಟ್ಟು ಆ ನಂತರದಲ್ಲಿ ನಾವು ಸೇವನೆ ಮಾಡಿದಾಗ, ಹಾಗೆ ಮಾಡಿದಾಗ ಆತ್ಮತೃಪ್ತಿಯೂ ಇರುತ್ತೆ, ತಾಯಿಯೂ ಒಲಿಯೋದಕ್ಕೆ ಸಹಾಯ ಆಗುತ್ತೆ. ನಿಜ. ನಾನು ಈ ಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡುವ ಆಹಾರ ಅದ್ರ ಬಗ್ಗೆ ಕೇಳೋಕೆ ಮುಂಚೆ ಉಪವಾಸದ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಕೆಲವರು ಹೇಳ್ತಾರೆ ಉಪವಾಸವನ್ನು ಹೆಣ್ಮಕ್ಳು ಒಂದಷ್ಟು ನಿರ್ದಿಷ್ಟ ದಿನಗಳಲ್ಲಿ ಮಾಡಬಾರ್ದು, ಹೆಣ್ಮಕ್ಳು ಗಂಡ್ಮಕ್ಳು ಕಂಪೇರ್ ಮಾಡಿ ನೋಡಿದಾಗ ಹೆಣ್ಮಕ್ಳೇ ಹೆಚ್ಚು ಉಪವಾಸ ಮಾಡಬೇಕು, ಈ ರೀತಿ ಒಂದಷ್ಟು ಗೊಂದಲ ಇದೆ. ಉಪವಾಸ ಅಂದರೆ ಏನು, ಹೆಂಗೆ ಮಾಡಬೇಕು, ಯಾರು ಮಾಡಿದ್ರೆ ಅನುಕೂಲ, ಹಾಗೆ ದೇಹಕ್ಕೆ ಆರೋಗ್ಯಕ್ಕೆ ಉಪವಾಸ ಅನ್ನೋದು ಇಲ್ಲ, ಹಾಗೆ ದೇಹಕ್ಕೆ ಆರೋಗ್ಯಕ್ಕೆ ಉಪವಾಸ ಅನ್ನೋದು ಎಷ್ಟು ಅವಶ್ಯಕತೆ? ತುಂಬ ಒಳ್ಳೆಯ ಪ್ರಶ್ನೆ. ಉಪವಾಸ, ಉಪಸಮೀಪೆ ವಾಸಃ ಅಂತ ಅರ್ಥ. ಅಂದರೆ ಉಪವಾಸ ಅಂದರೆ ಶರೀರದ ಒಂದು ಯಾಕೆ ಖಾಲಿ ಹೊಟ್ಟೆಯಲ್ಲಿದ್ದೇ ಮಾಡಬೇಕು ಅನ್ನುವಂತಹ ಅರ್ಥ ಇದಲ್ಲ. ಅವರ ಸಮೀಪದಲ್ಲಿರಬೇಕು. ಸಮೀಪದಲ್ಲಿರೋದು ಅಂದ್ರೇನು, ಪಕ್ಕದಲ್ಲಿ ಕೂತ್ಕೊಳ್ಳೋದ ಅಲ್ಲ. ಅಂದರೆ ನಮ್ಮ ಮನಸ್ಸಿಗೆ ಹತ್ತಿರದಲ್ಲಿ ನಾವು ಯಾವ ದೈವವನ್ನು ಆರಾಧನೆ ಮಾಡ್ತೀವಿ ಅವರನ್ನು ಹತ್ತಿರದಲ್ಲಿ ಇಟ್ಕೋಬೇಕು, ನಮ್ಮ ಮನಸ್ಸಿಗೆ ಹತ್ತಿರದಲ್ಲಿ ಇಟ್ಕೋಬೇಕು. ಅಂದರೆ ನೀವು ಕಣ್ಣು ಮುಚ್ಕೊಂಡ್ರೂ ಕೂಡ ಅದು ಕಾಣಿಸ್ತಾ ಇರಬೇಕು ನಿಮಗೆ. ನೀವು ಎದುರಿಗೆ ನೋಡಿದಾಗ ಮಾತ್ರ ಕಾಣಿಸುವಂಥದ್ದಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಮಹಾಲಕ್ಷ್ಮಿ ನಮ್ಮ ಕಣ್ಣು ಮುಂದೆ ಬಂದು ಕೂತ್ಕೋಬೇಕು. ಅದು ಉಪಸಮೀಪೆ ವಾಸ, ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಉಪವಾಸ ಅಂತಂದರೆ ಸಂಪೂರ್ಣವಾಗಿ ಖಾಲಿ ಹೊಟ್ಟೆಯಲ್ಲಿ ಯಾಕೆ ಇರಬೇಕು ಅಂತ ಹೇಳಿದ್ದು ಅಂದರೆ ಅದಕ್ಕೆ ವೈಜ್ಞಾನಿಕವಾಗಿ ತೆಗೆದುಕೊಳ್ಳೋಣ. ನೋಡಿ, ಹೊಟ್ಟೆ ತುಂಬ ತಿಂದ್ಬಿಟ್ಟು ಬಂದು ಕೂತ್ಕೊಳ್ಳಿ, ಆಕಳಿಕೆ ಶುರುವಾಗುತ್ತೆ. 1-2 ನಿಮಿಷ ಕೂತ್ಕೊಂಡ್ರೆ ತೂಕಡಿಕೆ ಶುರುವಾಗುತ್ತೆ. ಇನ್ನೊಂದು ನಿಮಿಷ ಆದರೆ ಯಾವುದಕ್ಕಾದ್ರೂ ಹೊರಗಡೆಗೆ ಹೋಗಬೇಕು, ಬಹಿರ್ದೇಶಕ್ಕೆ ಹೋಗಬೇಕು ಅನ್ನುವಂತಹ ಒಂದು ಸಂಕೇತಗಳು ಶುರುವಾಗುತ್ತೆ. ಆವಾಗೇನಾಗುತ್ತೆ, ನಾವು ಮಾಡುವ ಪೂಜೆಯಲ್ಲಿ ಅಥವಾ ಆರಾಧನೆಯಲ್ಲಿ ಲೋಪ ಉಂಟಾಗತ್ತೆ. ಹೇಳುವ ಮಂತ್ರದಲ್ಲಿ ಆಕಳಿಸಿದ್ರೆ ಆದರೆ ಆಗಲೇ ಅಕ್ಷರದಲ್ಲಿ ಲೋಪ ಆಗೋಯ್ತು. ಆ ಲೋಪದಿಂದ ಅರ್ಥಗಳೇ ಬೇರೆ ಆಗೋಗುತ್ತೆ. ಸಂಸ್ಕೃತದಲ್ಲಿ ಆ ಎರಡಕ್ಕೂ ಕೂಡ ತುಂಬ ಅರ್ಥ ಬದಲಾವಣೆ ಆಗೋಗುತ್ತೆ. ಹಾಗಾಗಿ ಲಕ್ಷ್ಮಿ ಅಲಕ್ಷ್ಮಿ, ಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿ, ಅಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ, ಎಷ್ಟೊಂದು ವ್ಯತ್ಯಾಸ ಆಗುತ್ತೆ. ನಾವು ಹೇಳುವ ಮಂತ್ರದಲ್ಲಿ ಲೋಪ ಆಗಬಾರ್ದು. ಹಾಗಾಗಿ ಈ ಯಾವುದೇ ಅಡಚಣೆಗಳಾಗಬಾರ್ದು ಅಂದರೆ ಹೇಗಿರಬೇಕು, ಉಪವಾಸ ಇದ್ದಾಗ ಪೂಜೆ ಮಾಡಿ ನೋಡಿ, ಸಂಪೂರ್ಣವಾಗಿ ಭಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ಯಾವ ಅಡ್ಡಿ ಆತಂಕಗಳು ಬರೋದಿಲ್ಲ. ಹಿಂದೆ ಎಲ್ಲ ಪೂಜೆಗಳು ಹೋಮಗಳಿಗೆ ಕೂತ್ರೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಇಡೀ ದಿವಸ ಉಪವಾಸ ಇರೋರು ಪದ್ಮಾಸನ ಹಾಕೊಂಡು ಕೂತ್ಕೊಂಡ್ರೆ ಎದ್ದೇಳ್ತಾನೆ ಇರಲಿಲ್ಲ. ಈಗ ಯಾರಿಗೂ ಹಂಗೆ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ 108 ಸಮಸ್ಯೆ. ಮಧ್ಯೆ ಕಾಫಿ, ನಾವೇನು ತಿಂದಿಲ್ಲಪ್ಪ ಬರೀ ಕಾಫಿ ಕುಡಿದಿದ್ದೀವಿ ಅಂತಾರೆ. ಕಾಫಿ ಕುಡಿದ್ರೆ ನೀವು 10 ನಿಮಿಷಕ್ಕೆ 1-2 ಸಲ ಆಚೆ ಹೋಗಿ ಬರಬೇಕಾಗತ್ತೆ. ಎಷ್ಟೊಂದು ಅಡಚಣೆಗಳಾಗತ್ತೆ. ಹಾಗಾಗಿ ಈ ರೀತಿ ಉಪವಾಸ ಹೇಳಿರೋದು ಆ ಕಾರಣಕ್ಕಾಗಿ. ಮತ್ತೊಂದು, ಹೆಂಗಸರು ಉಪವಾಸ ಇರಬೇಡಿ ಅಂತ ಹೇಳಿದ್ದಾರೆ. ನೀವು ಹೇಳಿದರೆ ಹೆಂಗಸರೇ ಉಪವಾಸ ಜಾಸ್ತಿ ಮಾಡ್ತಾರೆ ಅಂತ, ಆದರೆ ಹೆಣ್ಣು ಮಕ್ಕಳಿಗೆ ಉಪವಾಸ ಜಾಸ್ತಿ ಹೇಳಿಲ್ಲ. ಯಾಕೆ ಅಂದರೆ ಹೆಂಗಸರು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೆ 1 ನಿಮಿಷವೂ ಪುರ್ಸೊತ್ತು ಇಲ್ದಿರ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಅವ್ರಿಗಷ್ಟು ಕೆಲಸ ಮಾಡಬೇಕಾದ್ರೆ ಒಂದಷ್ಟು ಶಕ್ತಿ ಬೇಕು, ಒಂದಷ್ಟು ಎನರ್ಜಿ ಬೇಕು. ಹಾಗಾಗಿ ನೋಡಿ, ಪೂರ್ವಿಕರು ಎಷ್ಟೊಂದು ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಶುಕ್ರವಾರ ಹೆಣ್ಮಕ್ಳು ಉಪವಾಸ ಇರಬಾರ್ದು ಅಂತಾರೆ.
ಯಾಕೆ ಶುಕ್ರವಾರ ಮಡಿ ಮೈಲ್ಗೆ ಪೂಜೆ ಅದ್ದು ಇದ್ದು ಅಂದ್ಕೊಂಡು ಈಗ ಆಚರಣೆಗಳು ಬಿಟ್ಟೋಗಿದೆ. ಹಿಂದೆ ಹಂಗಿರಲಿಲ್ಲ, ಎಲ್ಲವನ್ನೂ ಮಾಡ್ತಾಯಿದ್ರು. ಮತ್ತು ಮನೆಯಲ್ಲಿ ಗಂಡಸರೇ ಪೂಜೆ ಮಾಡಿದ್ರು ಕೂಡ ಹೆಚ್ಚು ಕಡಿಮೆ ಎಲ್ಲ ಸಿದ್ಧತೆಯನ್ನು ಹೆಂಗಸರೇ ಮಾಡಿಕೊಡೋದು. ಅಡುಗೆಯನ್ನು ಮಾಡಬೇಕು, ನೈವೇದ್ಯಕ್ಕೆ ಮಾಡಬೇಕು, ಪೂಜೆಗೆ ಎಲ್ಲ ಸಿದ್ಧತೆ ಮಾಡಬೇಕು, ಹೂಗಳನ್ನು ಕಟ್ಟಬೇಕು. ಇವಾಗ ಹಂಗೆ ಮಾಲೆಯನ್ನು ಯಾರೂ ತರ್ತಾ ಇರಲಿಲ್ಲ. ಮನೆಯಲ್ಲಿಯೇ ಹಿಂದೆ ಹಿತ್ತಲಲ್ಲಿ ಬೆಳೆದಿದ್ದ ಹೂವಿನ ಬಿಡಿಸಿ ಮಾಲೆ ಕಟ್ಟಿ ಎಷ್ಟು ಕೆಲಸ ಇರ್ತಾಯಿತ್ತು. ಇಷ್ಟೆಲ್ಲ ಕೆಲಸ ಮಾಡೋದ್ರಿಂದ ಹೆಣ್ಮಕ್ಳು ನೀವು ಉಪವಾಸ ಇರಬೇಡಿ, ತಿಂಡಿ ತಿಂದ್ಕೊಳ್ಳಿ, ಏನೋ ಒಂದು ತಿಂದ್ಕೊಂಡು ಸಿದ್ಧತೆಗಳನ್ನು ಮಾಡಿಕೊಡಿ ಅನ್ನುವ ಅರ್ಥವೂ ಇರಬಹುದು. ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇವೆಲ್ಲವೂ ನಾವೇ ಕಾಮನ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಹೌದು, ಎಷ್ಟೊಂದು ಸರಿಯಾದ ರೀತಿಯಲ್ಲಿ ಒಂದು ಕ್ರಮವನ್ನು ಮಾಡಿದ್ದಾರೆ ಅಂತ ನಮಗನ್ಸುತ್ತೆ. ಹಾಗಾಗಿ ಉಪವಾಸ ಇರಬೇಕು ಅಂದಾಕ್ಷಣಕ್ಕೆ ನೀವು ಉಪವಾಸ ಇರೋಕ್ಕಾಗದ್ರೆ ಇವತ್ತಿನ ಕಾಲಮಾನದಲ್ಲಿ ಆಗಲ್ಲ, ಬೇಡ, ಅವಲಕ್ಕಿಯನ್ನು ತಿನ್ನಿ, ರವೆಯಲ್ಲಿ ಮಾಡಿರ್ತಕ್ಕಂತಹ ಸಜ್ಜಿಗೆಯನ್ನು ಮಾಡ್ಕೊಂಡು ತಿನ್ನಿ, ಗಂಜಿಯನ್ನು ಮಾಡ್ಕೊಂಡು ಕುಡೀರಿ. ಪೂಜೆಯಲ್ಲಿ ಲೋಪ ಆಗಬಾರ್ದು. ಯಾಕೆ ಅಂದರೆ ಉಪವಾಸ ಇದ್ದರೆ ಇವತ್ತಿನ ಮಟ್ಟಿಗೆ ಏನಾಗುತ್ತೆ ಅಂದರೆ ಅಯ್ಯೋ ಅದು ತಿಂದಿಲ್ಲ ಇದು ತಿಂದಿಲ್ಲ ಹಸಿವಾಗ್ತಾ ಇದೆ ಅಂತ ಯೋಚನೆ ಆಗುತ್ತೆ. ಅದರಿಂದ ಇವತ್ತಿನ ಕಾಲಮಾನಕ್ಕೆ ಆ ಕ್ಷಣಕ್ಕೆ ಏನು ಬೇಕೋ ಅಲ್ಪ ಸ್ವಲ್ಪ ಆಹಾರವನ್ನು ಸೇವನೆ ಮಾಡಿ ಕೂಡ ಪೂಜೆ ಮಾಡಬಹುದು. ದೇವರು ಉಪವಾಸ ಇದ್ದು ಪೂಜೆ ಮಾಡು ಅಂತ ನಮ್ಗೆ ಹೇಳಿಲ್ಲ. ನಾವು ಮಾಡುವ ಕೆಲಸದಲ್ಲಿ ನಮ್ಮಲ್ಲಿ ಶ್ರದ್ಧೆ ಲೋಪ ಆಗದೇ ಇರೋ ರೀತಿಯಲ್ಲಿ ನೀವು ಏನನ್ನಾದರೂ ತಿಂದರೆ ಖಂಡಿತ ತಪ್ಪಿಲ್ಲ. ಸರಿ, ಇನ್ನು ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋಣ. ಯಾವ ನೈವೇದ್ಯ ಶ್ರೇಷ್ಠ, ಹಾಗೆ ಆ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ತಿನ್ನೋದ್ರಿಂದ ನಮಗೆ ಆ ಸೀಸನ್ಗೆ ತಕ್ಕ ಹಾಗೆ ನಮ್ಮ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬಹುದು ಅಂತ ಹೇಳಿ. ಇದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಹಬ್ಬ. ಶ್ರಾವಣ ಮಾಸದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಚಂದ್ರ ಭೂಮಿಗೆ ಹತ್ತಿರದಲ್ಲಿ ಇರ್ತಾನೆ, ಶ್ರವಣ ನಕ್ಷತ್ರದಲ್ಲಿ ಇರ್ತಾನೆ. ಭೂಮಿ ಸುತ್ತಬೇಕಾದ್ರೆ 12 ಡಿಗ್ರಿ ಒಂದು ಸಲ ಸುತ್ತಿದ್ರೆ ಒಂದು ತಿಥಿ ಅಂತ ಕರಿತೀವಿ, ಅಂದರೆ ಒಂದು ದಿವಸದ ಲೆಕ್ಕ. ಅದೇ ರೀತಿ 48 ಡಿಗ್ರಿ ಸುತ್ತುವ ಹೊತ್ತಿಗೆ ಚೌತಿ ತಿಥಿಯಾಗಿರುತ್ತೆ. ಈ 48 ಡಿಗ್ರಿಯಿಂದ 60 ಡಿಗ್ರಿಯವರೆಗೆ ಸುತ್ತುವಂತಹ ಕಾಲ ಇದೆಯಲ್ಲ, ಈ ಕಾಲ ಈ ಚಂದ್ರ ಪಂಚಮಿ ತಿಥಿಗೆ ಬರುವಂತಹ ಕಾಲ. ಈ ಸಮಯದಲ್ಲಿ ತ್ರಿಕೋನದಲ್ಲಿ ಇರ್ತಾನೆ ಚಂದ್ರ. ಈ ತ್ರಿಕೋನದಲ್ಲಿ ಇರೋದರಿಂದ ಏನಾಗತ್ತೆ ಅಂತಂದರೆ ಭೂಮಿಗೆ ಹತ್ತಿರದಲ್ಲಿ ಚಂದ್ರ ಬಂದಾಗ ಭೂಮಿಯ ಮೇಲಿರ್ತಕ್ಕಂತಹ ಜಲವರ್ಗದ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ. ಇದನ್ನು ಎಲ್ಲರೂ ಒಪ್ತೀರಾ, ಯಾಕೆಂದರೆ ಎಲ್ರಿಗೂ ಗೊತ್ತು ಪೌರ್ಣಮಿ ಬಂದಾಗ ನೀರಿನ ಏರಿಳಿತಗಳು ಜಾಸ್ತಿ ಆಗುತ್ತೆ. ಹಿಂದೆ ಎಲ್ಲ ಪೌರ್ಣಮಿ ಅಂದರೆ ನದಿ ಹತ್ರ ಹೊಳೆ ಹತ್ರ ಹೋಗಬೇಡ ಅಂತ ಹೇಳೋರು. ಅಂದರೆ ನೀರಿನ ಏರಿಳಿತ ಪೌರ್ಣಮಿಯಲ್ಲಿ ಜಾಸ್ತಿ ಆಗತ್ತೆ. ಅಂದರೆ ಪೌರ್ಣಮಿಯ ಸಮಯದಲ್ಲಿ ಚಂದ್ರ ಭೂಮಿಗೆ ಸ್ವಲ್ಪ ಹತ್ತಿರಕ್ಕೆ ಬಂದಿರ್ತಾನೆ, ತ್ರಿಕೋನದಲ್ಲಿ ಇರ್ತಾನೆ ಅನ್ನುವುದು ಇದು ವಿಜ್ಞಾನ. ನಾವು ಯಾವುದೇ ಮೂಢನಂಬಿಕೆ ಇಲ್ಲಿ ಇಲ್ಲ. ಹಾಗಾದರೆ ಅದಕ್ಕೂ ನಮಗೂ ಏನು ಸಂಬಂಧ? ಮನುಷ್ಯನ ಶರೀರದಲ್ಲಿ ಕೂಡ 70 ಭಾಗದಷ್ಟು ದ್ರವವೇ ಇರೋದು, ಅದನ್ನು ಒಪ್ಕೊಳ್ತೀರ. ಈ ದ್ರವವೇ ಜಾಸ್ತಿಯಾಗಿರ್ತಕ್ಕಂತಹ ಮನುಷ್ಯನ ಮೇಲೆ ಕೂಡ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ. ಚಂದ್ರಮ ಮನಸ್ಸೋ ಜಾತಃ, ಚಂದ್ರ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಹೀಗೆ ಚಂದ್ರನ ಪ್ರಭಾವ ಮನುಷ್ಯನ ಮೇಲೆ ಬೀಳೋದ್ರಿಂದ ಏನಾಗುತ್ತೆ, ಮನಸ್ಸಿನಲ್ಲಿ ಏರಿಳಿತಗಳು ಶುರುವಾಗುತ್ತೆ. ಹೇಗೆ ಸಮುದ್ರದಲ್ಲಿ ಅಲೆಗಳು ಜಾಸ್ತಿ ಆಗತ್ತೆ ಪೌರ್ಣಮಿ ದಿವಸ, ಅದೇ ರೀತಿ ಈ ಪೌರ್ಣಮಿ ಹತ್ತಿರ ಬಂದಾಗ ಮನುಷ್ಯನಿಗೆ ಏರಿಳಿತಗಳು ಜಾಸ್ತಿ ಆಗುತ್ತೆ. ಈ ಏರಿಳಿತಗಳು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಮನಸ್ಸು ಹತೋಟಿಯನ್ನು ತಪ್ಪತ್ತೆ. ಮನಸ್ಸು ಹತೋಟಿ ತಪ್ಪಿತು ಅಂದರೆ ಇಡೀ ಶರೀರವೇ ಅಲ್ಲೋಲ ಕಲ್ಲೋಲವಾಗೋಗುತ್ತೆ. ಹಾಗಾದರೆ ನಾವೇನು ಮಾಡಬೇಕು? ಇದನ್ನು ನಿಗ್ರಹಿಸಬೇಕಾದ್ರೆ ಮನುಷ್ಯ ಮನಸ್ಸನ್ನು ನಿಗ್ರಹಿಸಬೇಕು ಅಂತಂದರೆ ಅವನು ಸಾತ್ವಿಕವಾದ ಆಹಾರವನ್ನು ಸೇವನೆಯನ್ನು ಮಾಡಬೇಕು. ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಮನೋನಿಗ್ರಹ ಸುಲಭವಾಗುತ್ತೆ. ಯಾವಾಗ ತಾಮಸಿಕವಾದ ಆಹಾರವನ್ನು ಸೇವನೆ ಮಾಡ್ತೀವಿ ಆವಾಗ ಮನಸ್ಸು ಇನ್ನಷ್ಟು ನೋಡಿ, ಯಾರು ತಾಮಸಿಕ ಆಹಾರ ತಿಂತಾರೆ ಅವರಿಗೆ ಕೋಪ, ಕ್ರೋಧ, ಆವೇಶ ಎಲ್ಲವೂ ಜಾಸ್ತಿ. ಮಾತಾಡ್ಸಿದ್ರೆ ಹೊಡ್ತಿ ನೋಡು ಅಂತಾರೆ. ತಾಮಸಿಕ ಆಹಾರ ಇದ್ದಾಗ ಅದ್ರ ಗುಣ ಅದು ತೋರಿಸುತ್ತೆ. ಆಹಾರದ ಗುಣದಿಂದನೇ ಮನುಷ್ಯನ ಬಿಹೇವಿಯರ್ ನಮಗೆ ಗೊತ್ತಾಗುವಂಥದ್ದು. ಹಾಗಾಗಿ ಸಾತ್ವಿಕ ಆಹಾರ ಅಂದಾಗ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ನಾಗರ ಪಂಚಮಿ ದಿವಸ ಮತ್ತೆ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬ, ಇವೆಲ್ಲಕ್ಕೂ ಕೂಡ ನಾನು ಹೇಳಿದ್ದು ಪಂಚಮಿ ತಿಥಿ ಅಂದರೆ ನಾಗರ ಪಂಚಮಿ ದಿವಸಕ್ಕೆ ಪಂಚಮಿ ತಿಥಿಯ ಒಂದು ಲೆಕ್ಕಾಚಾರ.